ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಒಂದು ಬ್ಲೌಸ್ ಆಲ್ಟ್ರೇಷನ್ಗೆ ಬಂದಿದೆ. ಅಂದರೆ ಇದು ರೆಡಿಮೇಡ್ ಬ್ಲೌಸು. ಇದರಲ್ಲಿ ಕಪ್ಸ್ ರಿಮೂವ್ ಮಾಡಬೇಕು. ಹಾಗೆ ಬಿಗಿನರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಎಂಡ್ ತನಕ ನೋಡಿ. ತುಂಬಾ ಈಸಿ ಮೆಥಡು. ಒಂದು 5-10 ನಿಮಿಷದೊಳಗಡೆ ಈ ಬ್ಲೌಸ್ನ ಕಪ್ಸ್ ರಿಮೂವ್ ಮಾಡಿ ಮೆಷರ್ಮೆಂಟ್ ಬ್ಲೌಸ್ಗೆ ತಕ್ಕ ಹಾಗೆ ಸ್ಟಿಚ್ ಹಾಕ್ಬೋದು. ಮತ್ತು ಈ ಬ್ಲೌಸ್ಗೆ ಈ ರೀತಿ ಆಲ್ಟ್ರೇಷನ್ ಮಾಡೋದ್ರಿಂದ 60 ರೂಪಾಯಿಂದ 80 ರೂಪಾಯಿ ತನಕ ತೊಗೋಬೋದು. ಯಾಕಂದರೆ ಕಪ್ಸು ರಿಮೂವ್ ಮಾಡಿ ಮತ್ತು ಬಾಡಿ ಫಿಟ್ಟಿಂಗ್ ಮಾಡಿ ಕೊಡ್ತೀವಲ್ವ, ಹಾಗಾಗಿ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. 60ರಿಂದ 80 ರೂಪಾಯಿ ತನಕ ತೊಗೋಬೋದು. ಈಗ ಬಿಗಿನರ್ಸು ಹೊಸ ಬ್ಲೌಸೇ ಸ್ಟಿಚ್ ಮಾಡಬೇಕು ಅಂತೇನಿಲ್ಲ. ಈ ಥರ ನೀವು ಆಲ್ಟ್ರೇಷನ್ ಬ್ಲೌಸ್ಗಳನ್ನೂ ಕೂಡ ತೊಗೊಳ್ಳೋದ್ರಿಂದ ಒಂದು ದಿನಕ್ಕೆ ಒಂದು 3-4 ಬ್ಲೌಸ್ ಆಲ್ಟ್ರೇಷನ್ ಮಾಡಿದ್ರೂ ಕೂಡ ಸಾಕು. ಆರಾಮಾಗಿ ಮನೆಯಲ್ಲೇ ಇದ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು 200ರಿಂದ 250 ರೂಪಾಯಿ ಡೈಲಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಬ್ಲೌಸ್ಗೆ ಒಂದೊಂದು ರೇಟ್ ಇರುತ್ತೆ, ಟಾಪ್ಸ್ಗಳಿಗೆ ಒಂದೊಂದು ರೇಟ್ ಇರುತ್ತೆ. ಅಂದರೆ ರೆಡಿಮೇಡ್ ಡ್ರೆಸ್ಸಸ್ಗೆ ಬೇರೆ ಥರ ರೇಟ್ ಇರುತ್ತೆ. ಹಾಗಾಗಿ ನೀವು ಮಿಷಿನ್ ಮನೇಲಿದ್ದರೆ ಸಾಕು. ಆಲ್ಟ್ರೇಷನ್ ಮಾಡ್ತೀವಿ ಅಂತನಾದರೂ ಬೋರ್ಡ್ ಹಾಕ್ಕೊಳ್ಳಿ, ಖಂಡಿತವಾಗ್ಲೂ ಹುಡ್ಕೊಂಡು ಬರ್ತಾರೆ. ಹೊಸ ಬಟ್ಟೆ ಹೊಲಿಯೋದಕ್ಕೆ ಬೇಕಾದರೆ ಟೈಲರ್ಗಳು ಸಿಗ್ತಾರೆ, ಬಟ್ ಆಲ್ಟ್ರೇಷನ್ ಎಲ್ಲರೂ ಮಾಡೋದಿಲ್ಲ. ಹಾಗಾಗಿ ನೀವು ಮನೇಲಿ ಮಿಷಿನ್ ಇದೆ ಅಂದರೆ ಆಲ್ಟ್ರೇಷನ್ ಮಾಡ್ತೀವಿ ಅಂತ ಬೋರ್ಡ್ ಹಾಕ್ಕೊಳ್ಳಿ. ನಿಮಗೆ ಹೊಸ ಬಟ್ಟೆಗಳು ಕೂಡ ತಂದು ಕೊಡ್ತಾರೆ. ಡೈಲಿ ನಿಮಗೆ ಕೆಲಸ ಅಂತೂ ಇದ್ದೇ ಇರುತ್ತೆ. ಮೊದಲು ನೋಡಿ, ಈ ಥರ ಉಲ್ಟಾ ಮಾಡಿಕೊಂಡು ಬ್ಲೌಸ್ನ ಈ ಸೈಡಲ್ಲಿರೋ ಸ್ಟಿಚ್ನ ಫಸ್ಟು ಓಪನ್ ಮಾಡ್ಕೋಬೇಕು. ರೆಡಿಮೇಡ್ ಬ್ಲೌಸ್ ಅಲ್ವಾ, ಸಿಂಗಲ್ ಸ್ಟಿಚ್ಚೇ ಹಾಕಿರ್ತಾರೆ. ಈ ಥರ ಓಪನ್ ಮಾಡ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಓಪನ್ ಮಾಡ್ಕೋಬೋದು. ಪೂರ್ತಿ ತೆಗಿಬೇಕು ಅಂತೇನಿಲ್ಲ. ಏನಾದರೂ ಸೊಂಟದ ಅಳತೆ ನೋಡಿ, ಸೊಂಟ ಟೈಟ್ ಆಗಿತ್ತು ಅಂತಂದರೆ ಬೇಕಾದರೆ ನೀವು ಪೂರ್ತಿ ಓಪನ್ ಮಾಡ್ಕೋಬೋದು. ಈಗ ಇದ್ರದ್ದು ಮೆಜರ್ಮೆಂಟ್ ಬ್ಲೌಸು ಇದು ಕೊಟ್ಟಿದ್ದಾರೆ. ಒಂದು ಸಲ ಬೇಕಾದರೆ ಅಳತೆ ನೋಡ್ಬೋದು. ನೋಡಿ, ತುಂಬ ಟೈಟೇ ಇದೆ. ಎಷ್ಟು ಟೈಟ್ ಇದೆ. ಈ ಥರ ಇದ್ದಾಗ ನಾವು ಇದನ್ನು ಸೈಡ್ ಕೂಡ ಫುಲ್ ಓಪನ್ ಮಾಡ್ಕೋಬೋದು. ಈ ಥರ ಇದ್ದಾಗ ಈ ಸೈಡ್ ಕೂಡ ನಾವು ಪೂರ್ತಿಯಾಗಿ ಓಪನ್ ಮಾಡ್ಕೋಬೋದು. ಯಾಕಂದರೆ ಹೇಗಿದ್ದರೂ ಸ್ಟಿಚ್ ತೆಗಿಲೇಬೇಕಾಗುತ್ತೆ ಲೂಸ್ ಮಾಡೋದಕ್ಕೆ. ಈ ಥರ ಇರುತ್ತಲ್ಲ, ಈಗ ಸ್ವಲ್ಪ ಇಲ್ಲಿಂದ ನೋಡಿಕೊಂಡು ಇಷ್ಟೇ ನೋಡಿ. ಸಣ್ಣದಾಗಿ ಒಂದು ಸ್ವಲ್ಪ ಹಿಂಗೆ ಟಾಕ ಹೊಡೆದಿರ್ತಾರೆ ಅಷ್ಟೇ, ಅದನ್ನು ಬಿಚ್ಚಿದ್ರೆ ಆಯಿತು. ಈ ರೆಡಿಮೇಡ್ ಬ್ಲೌಸಲ್ಲಿ ಎಂಥ ಕಪ್ಸ್ ಹಾಕಿರ್ತಾರೆ ನೋಡಿ. ರೆಡಿಮೇಡ್ ಡ್ರೆಸ್ಗಳಿಗೆ ಇದು ಯೂಸ್ ಆ್ಯಂಡ್ ಥ್ರೋ, ಏನು ಪ್ರಯೋಜನ ಇಲ್ಲ. ಒಂದು ಸಲ ನೀರಿಗೆ ಹಾಕಿದ್ರೆ ನೋಡಿ ಇಷ್ಟೇ ಇದ್ರದ್ದು ಬಂಡವಾಳ. ಇನ್ನೊಂದು ಕಡೆನೂ ಅದೇ ಥರ ಓಪನ್ ಮಾಡ್ಕೋಬೇಕು. ನೋಡಿ, ಈ ಕಡೆ ಸೈಡು ಪೂರ್ತಿ ಕವರ್ ಆಗಿದೆ. ಬಾಡಿ ಪೀಸ್ ಬಂದು ಪೂರ್ತಿ ಕವರ್ ಆಗಿದೆ. ಇದನ್ನು ಓವರ್ಲಕ್ಕೆ ಓಪನ್ ಮಾಡಬೇಕು. ಆ ಕಡೆ ಸೈಡ್ ಆ ಥರ ಇರಲಿಲ್ಲ. ಮೇನ್ ಪೀಸು ಸ್ವಲ್ಪ ಕಡಿಮೆ ಇತ್ತು, ಆ ಥರ ಸ್ಟಿಚ್ ಮಾಡಿದರು. ಹಾಗಾಗಿ ಆ ಕಡೆ ಸೈಡ್ ನಾನು ಹೊಲಿಗೆ ಬಿಚ್ಚುವಾಗ ಓವರ್ಲಕ್ ಏನು ಓಪನ್ ಮಾಡಿರಲಿಲ್ಲ. ಆದರೆ ಇಲ್ಲಿ ನೋಡಿ ಸಮ ತಗೊಂಡಿದ್ದಾರೆ. ಇದು ಪೂರ್ತಿ ಓವರ್ಲಕ್ ಕೂಡ ತೆಗಿಬೇಕು.
ಈಗ ಮೆಜರ್ಮೆಂಟ್ ಬ್ಲೌಸಿಂದ ಅಳತೆ ಮಾಡ್ಕೋಬೇಕು. ಈ ಥರ ಇಲ್ಲಿ ತುಂಬ ಎಡ್ಜ್ಗೆ ಬರ್ತಾ ಇದೆ ಮಾರ್ಕಿಂಗು. ಮತ್ತು ಹಾರ್ಮಲ್ ಹತ್ರನೂ ಒಂದು ಸಲ ಚೆಕ್ ಮಾಡಬೇಕು. ಸೊಂಟನೇ ಇಷ್ಟೊಂದು ಟೈಟ್ ಇದೆ ಅಂದರೆ ಬ್ಲೌಸ್ ಕಂಪ್ಲೀಟ್ ಟೈಟ್ ಇದ್ದೇ ಇರುತ್ತೆ ಅಂದ್ಕೊಂಡಿದ್ದೀನಿ. ಇದು ಕರೆಕ್ಟಾಗಿದೆ. ಒಂದು ಸ್ವಲ್ಪ ಪಕ್ಕಕ್ಕೆ ಹಾಕ್ತೀನಿ, ಯಾಕಂದರೆ ಇದು ವೆಲ್ವೆಟ್ ಕ್ಲಾತ್ ಅಲ್ವಾ, ಬಟ್ಟೆನೇ ಸ್ವಲ್ಪ ದಪ್ಪ ಇರುತ್ತೆ. ಹಾಗಾಗಿ ಸ್ಲೀವ್ ಮಾತ್ರ ಎಲ್ಲಿಂದ ಎಲ್ಲಿಗೆ ವೇರಿಯೇಷನ್ ಇದೆ ನೋಡಿ, ಕಾಣಿಸ್ತಾ ಇದೆಯಾ ಅಂತ. ಆದರೂ ನೋಡೋಣ, ಯಾಕಂದರೆ ಈ ಬ್ಲೌಸು ಸ್ವಲ್ಪ ಸ್ಲೀವ್ ಲೆಂತ್ ಕಡಿಮೆ ಇದೆ. ಹಾಗಾಗಿ ಮಿಡಲ್ ಸ್ಲೀವ್ ಮೆಜರ್ಮೆಂಟ್ ಇದಾದರೆ ಫುಲ್ಲು ಎಲ್ಬೋವರೆಗೂ ಬರುತ್ತೆ ಈ ಸ್ಲೀವ್. ಹಾಗಾಗಿ ಆದ್ರೂ ಇಲ್ಲಿ ಪಕ್ಕಕ್ಕೆ ಹಾಕಿರ್ತೀನಿ. ಅವ್ರಿಗೇನಾದರೂ ಲೂಸ್ ಅನಿಸಿದ್ರೆ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಡ್ತೀನಿ. ಈ ಅಳತೆಯಿಂದ ಇಲ್ಲಿಗೆ ಫಸ್ಟು ಹೊಲಿಗೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಅವ್ರಿಗೆ ಹೇಳ್ಬಿಡ್ತೀನಿ, ಬೇಕಾದರೆ ಓಪನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಬಿಡಿ, ನಿಮಗೆ ಟೈಟ್ ಆದರೆ ಓಪನ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೊಡ್ತೀನಿ. ಮೂರು ಸ್ಟಿಚ್ ಹಾಕೋದಕ್ಕಾಗಲ್ಲ, ಎರಡೇ ಸ್ಟಿಚ್ ಹಾಕೋದು. 2 ಸ್ಟಿಚ್ ಹಾಕಿದ್ದೀನಿ. ಈಗ ಈ ಕಡೆ ಸೈಡು ಕೂಡ ಅದೇ ಥರ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕಬೇಕು. ಈಗ ಒಂದು ಸಲ ಬ್ಲೌಸ್ ಮೆಜರ್ಮೆಂಟ್ ಚೆಕ್ ಮಾಡೋಣ. ಮತ್ತು ಇಲ್ಲೂ ಕೂಡ ಒಂದು ಹೊಲಿಗೆ ಹಾಕ್ಬಿಡ್ತೀನಿ, ಯಾಕಂದರೆ ನೋಡಿ ಕರೆಕ್ಟಾಗಿದೆ ನೋಡಿ, ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಿಲ್ಲ. ಏನಂದರೆ ಡೀಪ್ ಎಲ್ಲ ಸ್ವಲ್ಪ ವೇರಿಯೇಷನ್ ಇರುತ್ತೆ, ಅದನ್ನೆಲ್ಲ ಮಾಡೋದಕ್ಕಾಗಲ್ಲ. ಆಲ್ರೆಡಿ ಇದು ಡಿಸೈನ್ಗೆ ಸೆಟ್ ಮಾಡಿ ಕೂರಿಸ್ಬಿಟ್ಟಿರ್ತಾರಲ್ವ, ಸ್ಟಿಚ್ ಮಾಡಿರ್ತಾರಲ್ವ, ಹಾಗಾಗಿ ಡೀಪ್ ಎಲ್ಲ ಚೇಂಜ್ ಮಾಡೋದಕ್ಕಾಗಲ್ಲ. ಬಟ್ ಈ ಥರ ಸ್ವಲ್ಪ ಲೂಸು ಟೈಟ್ ಇದ್ದರೆ ಅದನ್ನು ಆಲ್ಟ್ರೇಷನ್ ಮಾಡ್ಕೋಬೋದು. ಸ್ಲೀವ್ ಹತ್ರ ಮಾತ್ರ ನಾನು ಇಲ್ಲಿಂದನೂ ಸ್ಟಿಚ್ ಬಿಚ್ಚಿಲ್ಲ, ಅವರಿಗೆ ಹಾಕಿ ನೋಡಿಬಿಟ್ಟು ಆಮೇಲೆ ಹೇಳ್ತೀನಿ ಇಲ್ಲಿಂದ ಇಷ್ಟೇ ಇರೋದು ಓಪನ್ ಮಾಡ್ಕೊಳ್ಳಿ ಅಂತ. ಅವರು ಆಗಲ್ಲ ಗೊತ್ತಾಗಲ್ಲ ಅಂತಂದರೆ ನಾನೇ ಹೊಲಿಗೆ ಬಿಚ್ಚಿಕೊಡ್ತೀನಿ. ಮತ್ತು ಈ ಸ್ಲೀವ್ ಹತ್ರ ಒಂದು ಹೊಲಿಗೆ ಹಾಕ್ಬಿಡ್ತೀನಿ, ಏನು ಅವಶ್ಯಕತೆ ಇರೋದಿಲ್ಲ. ಓವರ್ಲಾಕ್ ಕೂಡ ಮಾಡಿದ್ದಾರೆ, ಬಟ್ ಅದು ಸಿಂಗಲ್ ಹೊಲಿಗೆನೇ ಇರೋದು, ಅದಕ್ಕೆ ಇನ್ನೊಂದು ಹೊಲಿಗೆ ಹಾಕ್ಬಿಡ್ತೀನಿ. ಈ ಕಡೆನೂ ಹಾಗೆ ಹೊಲಿಗೆ ಹಾಕ್ಬಿಡ್ತೀನಿ. ಅವರು ಹೇಳಿಲ್ಲ ಅಂತ ನಾವು ಹಾಗೆ ಸುಮ್ಮನೆ ಇರಬಾರ್ದು, ಯಾಕಂದರೆ ನಾವು ಮಾಡೋ ಕೆಲಸ ನಾವು ಪರ್ಫೆಕ್ಟಾಗಿ ಮಾಡಿಕೊಡ್ಬೇಕು. ಇದರಿಂದ ಕಸ್ಟಮರ್ ಕೂಡ ಖುಷಿ ಪಡ್ತಾರೆ, ಮತ್ತು ಇನ್ನೊಂದು ಸಲ ನಮ್ಮನ್ನೇ ಹುಡ್ಕೊಂಡು ಬರ್ತಾರೆ. ನೋಡಿ ಎಷ್ಟೊತ್ತಿನ ಕೆಲಸ, ಒಂದು 10 ನಿಮಿಷದ ಕೆಲಸ ಅಷ್ಟೇ.
10 ನಿಮಿಷನೂ ಆಗಿಲ್ಲ ಅಂದ್ಕೊಳ್ತೀನಿ. ಬ್ಲೌಸ್ ತುಂಬ ಚೆನ್ನಾಗಿದೆ, ಬಟ್ ಫಿಟ್ಟಿಂಗ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಮತ್ತು ಹಾಗೆ ನೋಡಿ ಈ ಥರ ಹಿಂಗೆ ಟ್ಯಾಗ್ ಹಾಕಿರ್ತಾರಲ್ಲ, ಇದನ್ನು ಅಷ್ಟೇ ಲಾಂಗ್ ಸ್ಟಿಚ್ಚಿಂಗಲ್ಲಿ ಹಾಕಿರ್ತಾರೆ ನೋಡಿ, ಎಷ್ಟು ದೂರ ಇದೆ ಸ್ಟಿಚ್ ಅಂತ. 1-2 ಸಲ ಹಾಕೊಂಡ್ರೆ ಸಾಕು, ಇದು ಹಿಂಗೆ ಕಿತ್ಕೊಂಡು ಬರುತ್ತೆ. ಇಲ್ಲೊಂದು ಸ್ವಲ್ಪ ರಫ್ ಹೊಡೆದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಹೇಗಿದ್ರೂ ಮ್ಯಾಚಿಂಗ್ ಥ್ರೆಡ್ಡೇ ಹಾಕಿರ್ತೀವಿ. ಇಷ್ಟೇ, ಈ ಬ್ಲೌಸ್ ಕೆಲಸ ಮುಗೀತು. ಬಿಗಿನರ್ಸ್ಗೂ ಕೂಡ ತುಂಬಾ ಈಸಿ ಮೆಥಡ್ ಇದು. ಈ ರೀತಿ ಆಲ್ಟ್ರೇಷನ್ ಬ್ಲೌಸ್ಗಳು ಬಂದರೆ ತೊಗೊಳ್ಳಿ, ನಮಗೆ ಗೊತ್ತಿಲ್ಲ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕಳಿಸ್ಬೇಡಿ. ಯಾವಾಗಲೂ ಅಷ್ಟೇ, ನೀವು ಈ ಥರ ಆಲ್ಟ್ರೇಷನ್ಗಳನ್ನ ಚೆನ್ನಾಗಿ ಮಾಡಿಕೊಟ್ರೆ ಮತ್ತೆ ಹೊಸ ಬ್ಲೌಸ್ ಕೂಡ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಕೊಡ್ತಾರೆ.